ನಿಜವಾಗಲೂ ಕೂಡ ಆ ಎರಡು ವೇದ ವಾಕ್ಯಗಳಿಗೆ ನಾವು ಹೇಗೆ ವಿರೋಧವನ್ನು ಪರಿಹಾರ ಮಾಡಬೇಕು ಅಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ವಿಷಯ ಭೇದ ವ್ಯವಸ್ಥೆಯಿಂದ ನಾವು ವಿರೋಧವನ್ನು ಪರಿಹಾರ ಮಾಡಬೇಕು. ಹೇಗೆ? ಭಗವಂತನಲ್ಲಿ ನಿರ್ಗುಣ ಅಂತ ಯಾವ ವೇದಗಳು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅನ್ನತಕ್ಕಂಥ ವೇದಗಳು ಹೇಳ್ತಾ ಇವೆ, ಆ ವೇದಗಳಿಗೆ ಭಗವಂತನಲ್ಲಿ ಯಾವ ಗುಣಗಳು ಇಲ್ಲ ಅಂತ ಅಭಿಪ್ರಾಯವಲ್ಲ. ಆ ವೇದ ವಾಕ್ಯಕ್ಕೆ ಭಗವಂತನಲ್ಲಿ ಬಂಧಕವಾದ ಸತ್ವಗುಣ ರಜೋಗುಣ ತಮೋಗುಣ ಇವುಗಳಿಲ್ಲ ಅಂತ ಅರ್ಥ ಮಾಡಬೇಕು. ಏಕೆಂದರೆ ಇತಿಹಾಸ ಪುರಾಣಾದಿಗಳೆಲ್ಲ ಆ ಭಗವಂತನಲ್ಲಿ ನಿಷೇಧ ಮಾಡುವ ಗುಣಗಳು ಇವೇ ಆಗಿವೆ ಎಂಬುದಾಗಿ ಅವುಗಳು ಬಹಳ ಸ್ಪಷ್ಟವಾಗಿ ಅವುಗಳು ಘೋಷಣೆ ಮಾಡ್ತಾಯಿ. ಅದಕ್ಕೆ ಉದಾಹರಣೆಯಾಗಿ ಮಹಾಭಾರತದ ಆರಂಭದಲ್ಲಿ ಬರುವ ಮಂಗಳಾಚರಣೆ ಶ್ಲೋಕವನ್ನು ನೋಡಿದಾಗ ಅಲ್ಲಿ ವೇದವ್ಯಾಸ ದೇವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ತ್ರೈಗುಣ್ಯ ವರ್ಜಿತ ಮಜಂ ವಿಭು ಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ಅಂತ ಹೇಳುವಾಗ ಭಗವಂತನಿಗೆ ಒಂದು ವಿಶೇಷಣವನ್ನು ಮಹಾಭಾರತ ಹೇಳ್ತಾ ಇದೆ, ಅದು ತ್ರೈಗುಣ್ಯ ವರ್ಜಿತನಾಗಿದ್ದಾನೆ. ಅಂದರೆ ಭಗವಂತನಲ್ಲಿ ಯಾವ ಗುಣಗಳಿಲ್ಲ ಅನ್ನೋದನ್ನು ಪುರಾಣವೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮಲ್ಲೆಲ್ಲ ಸತ್ವಗುಣ ರಜೋಗುಣ ತಮೋಗುಣ ಇವುಗಳ ಒಂದು ಪ್ರಭಾವಕ್ಕೆ ಒಳಗಾಗಿ ಬೇರೆ ಬೇರೆ ರೀತಿಯಾದಂಥ ಪ್ರವೃತ್ತಿಗಳು ಉಂಟಾಗ್ತಾ ಇರುತ್ತೆ. ಈ ಎಲ್ಲ ಗುಣಗಳ ಮೂಲತಃ ಬಂಧಕಗಳಾಗಿದೆ. ಪ್ರಕೃತಿಯೇ ಬಂಧಕ, ಅದು ಈ ಗುಣಗಳ ಮೂಲಕವಾಗಿ. ಆದ್ದರಿಂದ ಅಂತಹ ಬಂಧಕವಾದ ಸತ್ವರಜ ತಮೋ ಗುಣಗಳು ಆ ಭಗವಂತನಲ್ಲಿಲ್ಲ ಅನ್ನುವ ಕಾರಣದಿಂದ ಅವನನ್ನು ನಿರ್ಗುಣ ಅಂತ ನಾವು ತಿಳಿಯಬೇಕು ಅನ್ನುವ ಅಂಶವನ್ನು ಆ ಪುರಾಣಗಳು ಇತಿಹಾಸಗಳ ಆಧಾರದಲ್ಲಿ ನಮಗೆ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ. ಅದರ ನಂತರದಲ್ಲಿ ಭಗವಂತ ಅವನು ಸಗುಣನಾಗಿದ್ದಾನೆ, ಅವನಲ್ಲಿ ಆನಂದಾದ ಗುಣಗಳಿದೆ, ಆದ್ದರಿಂದಲೂ ಕೂಡ ಅವನು ಸಗುಣ ಅಂತ ನಾವು ತಿಳಿದುಕೊಂಡಾಗ ಇಲ್ಲಿ ಯಾವುದನ್ನು ಕೂಡ ನಾವು ಅಲ್ಲಗಳೆಯದೆ ಎರಡಕ್ಕೂ ಕೂಡ ಸಮನ್ವಯವನ್ನು ನಾವು ಮಾಡಿಕೊಂಡು ನಿಜವಾದ ವೇದದ ಆಂತರ್ಯವನ್ನು ನಾವು ತಿಳ್ಕೊಂಡಂತೆ ಆಗುತ್ತೆ. ಇಲ್ಲಿ ನಾವು ಜ್ಞಾನದ ಜೊತೆಗೆ ಎಲ್ಲಾದರೂ ಅಜ್ಞಾನವನ್ನಾಗಲಿ ಅಥವಾ ವಿಪರೀತ ಜ್ಞಾನವನ್ನು ನಾವಲ್ಲಿ ಬೆರೆಸಿಕೊಳ್ಳುವ ಪ್ರಮೇಯನೇ ಅಲ್ಲಿ ಬರೋದಿಲ್ಲವಾದ್ದರಿಂದ ಈ ರೀತಿಯಾಗಿ ವೇದಗಳ ಅರ್ಥವನ್ನು ನಾವು ತಿಳಿದುಕೊಂಡಾಗ ವೇದಗಳಿಗೆ ಏಕವಾಕ್ಯತ್ವ ಎಂಬುದು ಬರುತ್ತೆ. ಎಲ್ಲೂ ಕೂಡ ವೇದ ಏನ್ರಿ ಒಂದು ಕಡೆ ಒಂದು ತರಹ ವೇದ ಹೇಳುತ್ತೆ, ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೆ. ಈ ಥರ ಪರಸ್ಪರ ವಿರುದ್ಧವಾದ ವೇದ ವಾಕ್ಯಗಳೇ ಪರಮ ಅಪ್ರಮಾಣ ಅಂತ ಇತರರು ಅದರ ಬಗ್ಗೆ ಆಕ್ಷೇಪ ಮಾಡೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ರೀತಿ ವೇದಗಳಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು ಎಂಬುದಾಗಿ ಪರಸ್ಪರ ವೇದ ವಾಕ್ಯಗಳ ವಿರೋಧ ಪರಿಹಾರ ಮಾಡೋದಕ್ಕೆ ಒಂದು ಸೂತ್ರವನ್ನು ನಮಗೆ ಅಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಮಗೆ ಆ ವೇದದ ನಿಜವಾದ ಆಂತರ್ಯವನ್ನು ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗ್ತದೆ. ಅದೇ ತರಹ ವೇದಗಳಲ್ಲಿ ಮತ್ತೊಂದು ಭಗವಂತನ ವ್ಯಕ್ತಿತ್ವದ ಬಗ್ಗೆ ಹೇಳುವಾಗ ಭಗವಂತ ನಿರಾಕಾರನೂ ಹೌದು ಅವನು ಸಾಕಾರನೂ ಹೌದು ಅನ್ನತಕ್ಕಂಥ ಮಾತು ಬರುತ್ತೆ. ಭಗವಂತನನ್ನು ಸಾಕಾರನಾಗಿದ್ದಾನೆ, ಅವನಿಗೆ ಬೇರೆ ಬೇರೆ ರೀತಿಯಾದಂಥ ಆಕಾರಗಳು ವರ್ಣಗಳೆಲ್ಲ ಇದೆ ಅಂತ ಹೇಳುವಾಗ ವೇದಗಳ ಬಣ್ಣಿಸ್ತಾ ಇವೆ. ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ವೇದ ಹೇಳ್ತಾ ಇತ್ತು. ಭಗವಂತನ ಮೈಬಣ್ಣ ಹೇಗಿದೆ ಅಂದರೆ ಸೂರ್ಯನಂತೆ ಹೊಂಬಣ್ಣ ಎಂಬುದು ಆ ಭಗವಂತನಲ್ಲಿದೆ ಅಂತ ದೇವರ ಗುಣಗಳನ್ನು ಅವನ ವರ್ಣ ಅಂದರೆ ಬಣ್ಣವನ್ನು ಆ ರೀತಿಯಾಗಿ ಒಂದು ಕಡೆ ಅವನ ದಿವ್ಯವಾದ ಆಕಾರದ ಬಗ್ಗೆ ಹೇಳ್ತಾ ಇದೆ. ಮತ್ತೊಂದು ಕಡೆ ವೇದ ಹೇಳ್ತಾ ಇದೆ ಭಗವಂತನಲ್ಲಿ ಯಾವ ಆಕಾರನೂ ಕೂಡ ಅವನಿಗಿಲ್ಲವೇ ಇಲ್ಲ. ಆದ್ದರಿಂದ ಎತ್ತದದ್ರೇಶಂ ಅಗ್ರಾಖ್ಯಂ ಅಗೋತ್ರಂ ಅವರ್ಣಂ ಅಕಾಯಂ ಅಚಕ್ಷು ಪಾಣಿಪಾದಂ ಅಂತ ಹೇಳುವಾಗ ಭಗವಂತನಿಗೆ ಅಕಾಯ ಅಂದರೆ ಅವನಿಗೆ ದೇಹವೇ ಇಲ್ಲ, ಅವನಿಗೆ ಕಣ್ಣುಗಳಿಲ್ಲ, ದೇವರಿಗೆ ದೇಹವೇ ಇಲ್ಲ ಅಂತ ಹೇಳಿಬಿಟ್ಟಿದ್ರೆ ಮುಗಿದು ಹೋಗಿಬಿಡ್ತಾ ಇತ್ತು. ಅಷ್ಟನ್ನೇ ಹೇಳಿದ ಪ್ರತ್ಯೇಕವಾಗಿ ಅವನಿಗೆ ಕಣ್ಣಿಲ್ಲ, ಅವನಿಗೆ ಪಾದ ಇಲ್ಲ, ಅವನಿಗೆ ಕೈಗಳಿಲ್ಲ ಅಂತ ಹೇಳಿ ಕೊನೆಗೆ ದೇಹವೇ ಇಲ್ಲ ಅಂತ ಕೂಡ ವೇದ ಹೇಳ್ತಾ ಇತ್ತು. ಹಾಗಾದರೆ ವೇದಗಳಲ್ಲಿ ಆ ಭಗವಂತನಿಗೆ ಆಕಾರನೇ ಇಲ್ಲ, ಅವನು ನಿರಾಕಾರನಾಗಿದ್ದಾನೆ ಅಂತ ಒಂದು ಕಡೆ ವೇದಗಳ ಪ್ರತಿಪಾದನೆ ಮಾಡ್ತಾ ಇದ್ದರೆ, ಅದೇ ವೇದಗಳು ಮತ್ತೊಂದು ಕಡೆ ಅವನಿಗೆ ಸೂರ್ಯನಂತೆ ಅದ್ಭುತವಾದ ಹೊಂಬಣ್ಣ ಎಂಬತಕ್ಕಂಥದ್ದಿದೆ ಅಂತ ಹೇಳುವಾಗ ಆ ಅದ್ಭುತವಾದ ಮೈಬಣ್ಣ ಬರಬೇಕಾದರೆ ಅವನಿಗೆ ದೇಹವೇ ಇಲ್ಲದೇ ಇದ್ದರೆ ಹೇಗೆ ಬರೋದಕ್ಕೆ ಸಾಧ್ಯ? ಆದ್ದರಿಂದ ಆ ಅವಯವಗಳ ಸಹಿತವಾದ ದೇಹ ಇದ್ದರೆ ಅವನಿಗೆ ಆದಿತ್ಯನ ವರ್ಣ ಸೂರ್ಯನ ಹೊಂಬಣ್ಣ ಬರೋದಕ್ಕೆ ಸಾಧ್ಯವಾಗುತ್ತೆ. ಇವುಗಳಿಗೆ ಪರಸ್ಪರ ವಿರೋಧ ಬಂತಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅದ್ವೈತ ಸಿದ್ಧಾಂತ ಹೇಳ್ತಾ ಇದೆ, ನೋಡಿ ಭಗವಂತನಿಗೆ ಅವಯವಗಳಿದೆ, ಅವನಿಗೆ ದೇಹ ಇದೆ, ಆಕಾರ ಇದೆ ಅನ್ನತಕ್ಕಂಥ ವೇದವಾಕ್ಯಗಳಿದೆಯಲ್ಲ ಅವುಗಳೆಲ್ಲ ಪರಮ ಅಪ್ರಮಾಣವಾಗಿದೆ. ಆದರೆ ಭಗವಂತ ನಿರಾಕಾರನಾಗಿದ್ದಾನೆ ಅನ್ನುವ ಏನೊಂದು ವೇದವಾಕ್ಯ ಇದೆಯಲ್ಲ ಅದೇ ಪರಮ ಪ್ರಮಾಣವಾಗಿದೆ. ಆದ್ದರಿಂದಾಗಿ ಅಂತಹ ವೇದವಾಕ್ಯದಿಂದ ದೇವರನ್ನು ನಿರಾಕಾರ ಅಂತಲೇ ನಾವು ತಿಳಿಯಬೇಕು ಅಂತ ಅದ್ವೈತ ಸಿದ್ಧಾಂತ ವ್ಯಾಖ್ಯಾನ ಮಾಡ್ತಾ ಇದೆ. ಹಾಗಾದರೆ ಭಗವಂತನಿಗೆ ಆಕಾರವೇ ಇಲ್ಲ ಅನ್ನೋದು ನಿಜವಾದ ವೇದದ ಒಂದು ಸಿದ್ಧಾಂತವಾಗಿ ಬಿಟ್ಟರೆ
ಅರ್ಜುನ ಕೃಷ್ಣ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಿನ್ನ ಅದ್ಭುತವಾದ ವಿಶ್ವರೂಪವನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೇನೆ, ಆದ್ದರಿಂದ ನಿನ್ನ ಅತ್ಯದ್ಭುತವಾದ ಆ ಮಹಿಮೆಯನ್ನು ನಾನು ಕಣ್ಣಾರ ಕಾಣಬೇಕು, ಅದನ್ನು ನೀನು ತೋರಿಸು ಅಂತ ಹೇಳಿದರೆ ಭಗವಂತ ನಿಜವಾಗಲೂ ಕೂಡ ನಿರಾಕಾರನಾಗಿದ್ದರೆ ಆವಾಗ ಆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ, ಅರ್ಜುನ ನೀನೇನೋ ನನ್ನ ವಿಶ್ವರೂಪ ನೋಡಬೇಕು ಅಂತ ಬಯಸ್ತೀಯಾ, ಆದರೆ ನಾನು ನಿರಾಕಾರನಪ್ಪ, ಆದ್ದರಿಂದ ನಾನು ಅಂತಹ ವಿಶ್ವರೂಪವನ್ನು ನಿನಗೆ ತೋರಿಸಲಾರೆ ಅಂತ ಕೃಷ್ಣ ಪರಮಾತ್ಮ ಹೇಳಬೇಕಾಗಿತ್ತು. ಆದರೆ ಅದು ಭಗವಂತನಲ್ಲಿ ಒಂದು ದೊಡ್ಡ ನ್ಯೂನತೆಯಾಗಿ ಪರಿಣಾಮವಾಗಿ ಬಿಡ್ತಾ ಇತ್ತು. ಆದರೆ ಕೃಷ್ಣ ಪರಮಾತ್ಮ ತಕ್ಷಣದಲ್ಲಿ ಹೇಳ್ತಾ ಇದ್ದಾನೆ, ನಾನೇನೋ ನನ್ನ ದಿವ್ಯವಾದ ಅದ್ಭುತ ವಿಶ್ವರೂಪವನ್ನು ತೋರಿಸಬಲ್ಲೆ, ಆದರೆ ನಿನ್ನ ಈ ಭೌತಿಕವಾದ ಪ್ರಾಕೃತ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಉಪಯುಕ್ತವಾದ ದಿವ್ಯ ಚಕ್ಷುಸ್ಸನ್ನು ಕೊಡ್ತೇನೆ, ಅದರ ನಂತರದಲ್ಲಿ ನನ್ನನ್ನು ನೋಡಿ ಆನಂದ ಪಡುವಂಥ ಭಗವಂತ ತನ್ನ ಅತ್ಯದ್ಭುತವಾದ ಆ ಒಂದು ಆಕಾರವನ್ನು ಅಲ್ಲಿ ತೋರಿಸಿದಾಗ ಅದರಿಂದ ಅರ್ಜುನ ಬೆರಗಾಗಿ, ಸ್ವಾಮಿ ಈ ರೂಪ ಸಾಕು, ನಿನ್ನ ಮೊದಲಿನ ರೂಪವನ್ನೇ ಮತ್ತೆ ತೋರಿಸು ಅಂತ ಅರ್ಜುನ ಹೇಳ್ತಾನೆ. ಹಾಗಾದರೆ ಈ ಗೀತೆಯ ಪ್ರಮಾಣವಲ್ಲವೇನು? ನಿಜವಾಗಲೂ ಕೂಡ ಭಗವಂತ ನಿರಾಕಾರನಾಗಿದ್ದರೆ ಅವನಿಗೆ ವಿಶ್ವರೂಪ ವಿಶ್ವಾಕಾರ ಹೇಗೆ ಬರೋದಕ್ಕೆ ಸಾಧ್ಯವಾಗಿತ್ತು? ಆದ್ದರಿಂದ ವೇದಗಳಲ್ಲಿ ಬರತಕ್ಕಂತಹ ಪ್ರಮೇಯಗಳನ್ನು ನಾವು ಇತಿಹಾಸ ಪುರಾಣಗಳ ಒಂದು ನೆರವಿನಿಂದ ನಾವು ಅರ್ಥೈಸಿದಾಗ ಅದರ ನಿಜವಾದ ಅರ್ಥ ನಮಗೆ ಮನಸ್ಸಿಗೆ ಗೋಚರವಾಗತ್ತೆ ಹೊರತಾಗಿ ಅದು ಬಿಟ್ಟು ವೇದ ಏನು ಹೇಳ್ತಾ ಇದೆ ಅದನ್ನೇ ಮೇಲು ನೋಟಕ್ಕೆ ನಾವು ನೋಡ್ತಾ ಅದೇ ಅರ್ಥ ನಿಜವಾದದ್ದು, ಇತಿಹಾಸ ಪುರಾಣಗಳ ನೆರವು ನಮಗೆ ಬೇಡ, ಅದನ್ನೇ ಪ್ರಾಮಾಣಿಕ ಅರ್ಥ ಅಂತ ನಾವು ತಿಳ್ಕೊಳ್ತೇವೆ ಅಂದರೆ ಅದು ವೇದಕ್ಕೆ ಅಪಾರ್ಥವಾಗಿ ಬಿಡುತ್ತೆ. ಅಂತಹ ವೇದಕ್ಕೆ ಅಪಾರ್ಥ ಮಾಡುವವರನ್ನು ಕಂಡ್ರೆ ವೇದಾಭಿಮಾನಿ ದೇವತೆಗಳೆಲ್ಲ ಅವರು ಗಡಗಡನೆ ನಡಗಿಬಿಡ್ತಾರಂತೆ. ಅಯ್ಯೋ ಇವನು ಬಂದ ನನಗೆ ತಪ್ಪು ಅರ್ಥ ಮಾಡ್ತಾನೆ, ನಾನು ಬೇಡ ಅಂತ ಹೇಳೋ ಹಾಗಿಲ್ಲ ಅಂತ ಅವು ಆ ವೇದಾಭಿಮಾನಿ ದೇವತೆಗಳೆಲ್ಲ ಬಿಭೇತಿ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರಚಲಿಷ್ಯತಿ ಅಂತ ನನ್ನನ್ನು ಇರೋ ಪ್ರಾಮಾಣಿಕ ಅರ್ಥಕ್ಕಿಂತ ಇವನು ಬೇರ್ಪಡಿಸಿ ಇನ್ನೇನು ಅರ್ಥ ಹೇಳಿಬಿಡ್ತಾ ಇದ್ದಾನೆ, ನನ್ನನ್ನು ಹಾಳು ಮಾಡಿಬಿಡ್ತಾ ಇದ್ದಾನೆ ಎನ್ನುವ ರೀತಿಯಲ್ಲಿ ಆ ವೇದಾಭಿಮಾನಿ ದೇವತೆಗಳೆಲ್ಲ ಅಜ್ಞನಾದ ಅಪಾರ್ಥವನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕಂಡ್ರೆ ಆ ವೇದಾಭಿಮಾನಿ ದೇವತೆಗಳು ಹೆದರ್ತಾರೆ. ಆದ್ದರಿಂದ ಆ ರೀತಿಯಾಗಿ ಅರ್ಥ ಮಾಡಬಾರದು. ವೇದಗಳ ಅರ್ಥ ಮಾಡುವಾಗ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ಎಲ್ಲಿ ನಮಗೆ ವೇದಗಳ ಅರ್ಥ ಸರಿಯಾಗಿ ಗೋಚರವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಇತಿಹಾಸ ಪುರಾಣಗಳ ನೆರವನ್ನು ಪಡೆದು ಅವುಗಳಿಂದ ವೇದಾರ್ಥವನ್ನು ಅವುಗಳ ಉಪಬ್ರಹ್ಮಣ ಮಾಡಬೇಕು, ಅದರ ಸರಿಯಾದ ಅರ್ಥವನ್ನು ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಅಪಾರ್ಥವೇ ಆಗಿಬಿಡತ್ತೆ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಅವನು ವೇದದ ಅರ್ಥವನ್ನು ಅರ್ಥಸಹಿತವಾಗಿ ವೇದ ಪಾಠವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಪುರುಷ ಸೂಕ್ತವನ್ನು ಅವನು ಹೇಳುವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಆ ವೇದದ ಅರ್ಥವನ್ನು ಅವನು ಹೇಳ್ತಾ, ನೋಡಿ ಆ ಭಗವಂತ ಅವನಿಗೆ 1000 ತಲೆಗಳು, ಸಹಸ್ರಾಕ್ಷ ಅವನಿಗೆ 1000 ಕಣ್ಣುಗಳು ಅಂತ ಭಗವಂತನ ಆ ಮಹಿಮೆಯನ್ನು ಅರ್ಥಸಹಿತವಾಗಿ ಅವನು ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಆ ಗುರುಗಳ ವಿವರಣೆಯನ್ನು ಕೇಳ್ತಾ ಇದ್ದಂತಹ ಆ ಚತುರ್ಮತಿಯಾದಂತಹ ಶಿಷ್ಯನಿಗೆ ಅವನಿಗೆ ಸಂದೇಹ ಬರಲಿಕ್ಕೆ ಶುರುವಾಯಿತು. ಇದೇನಿದು, ನಮ್ಮ ಗುರುಗಳು ಭಗವಂತನಿಗೆ 1000 ತಲೆ ಅಂತ ಹೇಳ್ತಾ ಇದ್ದಾರೆ, 1000 ತಲೆ ಇರುವ ಭಗವಂತನಿಗೆ 2000 ಕಣ್ಣು ಇರಬೇಕಲ್ಲ, ಒಂದೊಂದು ತಲೆಗೆ 2 ಕಣ್ಣುಗಳು, ಇವರು ಸಹಸ್ರಾಕ್ಷ ಅಂತ ದೇವರಿಗೆ ಬರೀ 1000 ಕಣ್ಣು ಅಂತ ಹೇಳ್ತಾ ಇದ್ದಾರೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲಲ್ಲ ಅಂತ ಆ ಶಿಷ್ಯನ ಆ ಬುದ್ಧಿಗೆ ಗೋಚರವಾಯಿತು. ಅವನು ತಕ್ಷಣದಲ್ಲಿ ಪ್ರಶ್ನೆ ಮಾಡಿಬಿಟ್ಟ ಗುರುಗಳನ್ನು, ನೋಡಿ ಗುರುಗಳೇ, ಭಗವಂತ ಸಹಸ್ರ ಶೀರ್ಷನಾದ ಮೇಲೆ ಅವನಿಗೆ 2,000 ಬರಬೇಕಾಗಿ 2000 ಕಣ್ಣುಗಳು ಹೋಗಿ ನೀವು ಬರೀ ಸಹಸ್ರಾಕ್ಷ ಅಂತ 1000 ಕಣ್ಣು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸರಿಯಾಗತ್ತೆ ಅಂತ ಗುರುಗಳಿಗೆ ಈ ಪ್ರಶ್ನೆ ಅನಿರೀಕ್ಷಿತವಾಗಿತ್ತು. ಅವರು ಅದನ್ನು ಕೇಳಿ ದಿಗ್ಭ್ರಾಂತರಾಗಿ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲೇ ಇಲ್ಲ. ಆದರೂ ಸುಧಾರಿಸ್ಕೊಂಡು ಅವರು ಉತ್ತರ ಹೇಳಿಬಿಟ್ರಂತೆ, ನೋಡಪ್ಪ ಭಗವಂತ ಸಹಸ್ರ ಶೀರ್ಷನಾದ್ದರಿಂದ 1000 ತಲೆ ಇರುವ ಅವನಿಗೆ 2000 ಕಣ್ಣುಗಳೇ ಇರಬೇಕಾಗಿತ್ತು, ಅಲ್ಲಿ 2,000 ಅಂತ ಹೇಳಬೇಕಾಗಿತ್ತು. ಆದರೆ ಭಗವಂತನ ಕಣ್ಣುಗಳು ನಿಜವಾಗಲೂ ಎಷ್ಟಿತ್ತು ಅಂದರೆ ಅಲ್ಲೇ ಮುಂದೆ ಇದೆ ನೋಡು, ಸಹಸ್ರಪಾತ್ ಅಂತಿದೆ. 2000 ಕಣ್ಣುಗಳಲ್ಲಿ 1000 ಕಣ್ಣು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಉಳಿದದ್ದೆಷ್ಟು 1,000 ಕಣ್ಣು. ಆದ್ದರಿಂದ ಭಗವಂತನನ್ನು ಸಹಸ್ರಾಕ್ಷ ಅಂತ ವೇದ ಹೇಳಿದೆ ಅಂತ ಅಪಾರ್ಥದಿಂದ ಉತ್ತರವನ್ನು ಕೊಟ್ಟುಬಿಟ್ಟು. ಆದರೆ ನಿಜವಾಗಲೂ ಕೂಡ ಭಗವಂತನ 1000 ಕಣ್ಣು ಬಿದ್ದು ಹೋಗಿ ಉಳಿದ 1000 ಕಣ್ಣು ಇದ್ದದ್ರಿಂದ ಅವನು ಸಹಸ್ರಾಕ್ಷ ಅಂತ ವೇದ ಹೇಳಿರ್ತಕ್ಕಂಥದ್ದಲ್ಲ. ದೇವರಿಗೆ ಆ ಅವಯವಗಳನ್ನು ಹೇಳುವಾಗ ಏನು ಸಹಸ್ರ ಅಂತ ಸಂಖ್ಯೆಯಲ್ಲಿ ಬಳಸಲಾಗಿದೆ, ಅದಕ್ಕೆ ಅಸಂಖ್ಯ ಅಂತ ಅರ್ಥ. ಅದನ್ನೇ ವಿಶ್ವರೂಪದಲ್ಲಿ ಅರ್ಜುನ ಆ ಭಗವಂತನ ದಿವ್ಯ ರೂಪವನ್ನು ನೋಡುವಾಗ ಅನೇಕ ಬಾಹೂದರ ವಕ್ರನೇತ್ರಂ ಅಂತ ಅವನು ಉದ್ಗಾರ ತೆಗಿತಾ ಇದ್ದಾನೆ.
ಈ ಭಗವಂತನಿಗೆ ಅಸಂಖ್ಯವಾದ ಇಂದ್ರಿಯಗಳು ಅವಯವಗಳು ಅವನಲ್ಲೆಲ್ಲ ಇದೆ, ಅದನ್ನು ನಾನು ಕಂಡಿದ್ದೇನೆ ಅಂತ ಅರ್ಜುನನು ಹೇಳ್ತಾ ಇರುವಾಗ ಆ ಹಿನ್ನೆಲೆಯಲ್ಲಿ ಭಗವಂತನಿಗೆ ನಾವು ಸಹಸ್ರಾಕ್ಷನಾಗಿದ್ದಾನೆ ಅಂತ ಅಂದರೆ ಅವನು ಕೇವಲ 999 ಪ್ಲಸ್ 1 ಅಂತ ಅರ್ಥವಲ್ಲ. ಅಸಂಖ್ಯವಾದ ಇಂದ್ರಿಯಗಳು ಅವಯವಗಳು ಭಗವಂತನಿಗಿದೆ ಅಂತ ಇತಿಹಾಸ ಪುರಾಣಗಳ ನೆಲೆಯಲ್ಲಿ ವೇದಗಳಿಗೆ ನಾವು ಅರ್ಥವನ್ನು ಅಲ್ಲಿ ಸ್ವೀಕಾರ ಮಾಡಿದಾಗ ಅದೇ ನಿಜವಾದ ವೇದಕ್ಕೆ ಸಮ್ಮತವಾದ ಅರ್ಥವಾಗುತ್ತೆ. ಅದನ್ನು ಬಿಟ್ಟು ನಾವು ಇದು ಕೂಡ ಭಗವಂತನಿಗೆ ಸಾಕಾರ ನಿರಾಕಾರ ಅನ್ನತಕ್ಕಂತಹ ವಿಚಾರವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳಬೇಕಾದರೆ ಆ ಸಂದರ್ಭದಲ್ಲಿ ಇತರ ಸಿದ್ಧಾಂತಗಳು ಹೇಳುವಂತೆ ಭಗವಂತನಿಗೆ ಸರ್ವಥಾ ಆಕಾರ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೆ ಅವನಿಗೆ ಆಕಾರ ಎಂಬತಕ್ಕಂಥದ್ದು ಇದೆ ಅನ್ನತಕ್ಕಂಥ ವೇದವಾಕ್ಯ ಅದು ಪರಮ ಅಪ್ರಮಾಣ ಅಂತ ಹೇಳಿದರೆ ವೇದಕ್ಕೆ ಅಪ್ರಮಾಣವನ್ನು ಹೇಳ್ತಕ್ಕಂಥದ್ದೇ ಅದು ಸರಿಯಲ್ಲ ಎಂಬುದಾಗಿ ಆ ರೀತಿಯಾಗಿ ಭಗವಂತನ ಆ ಒಂದು ಮಹಿಮೆಯನ್ನು ಮಧ್ವ ಸಿದ್ಧಾಂತದಲ್ಲಿ ಯಾವ ರೀತಿಯಾಗಿ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಮೂಲತಃ ವೇದಗಳನ್ನು ಅರ್ಥೈಸಬೇಕಾದರೆ ಎಲ್ಲೂ ಕೂಡ ಒಂದು ವೇದದ ವಚನಕ್ಕೂ ಕೂಡ ಅಪಚಾರವಾಗದಂತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ತಕ್ಕಂಥದ್ದೇನಿದೆ ಅದು ನಿಜವಾಗಲೂ ಕೂಡ ವೇದ ವ್ಯಾಖ್ಯಾನ ಮಾಡುವ ಒಂದು ಜಾಣ್ಮೆಯಾಗಿರ್ತಕ್ಕಂಥದ್ದಾಗಿದೆ. ಈ ರೀತಿಯಾದಂತಹ ಅಂಶಗಳನ್ನು ನಾವು ವಿಶೇಷವಾಗಿ ಮಧ್ವ ಸಿದ್ಧಾಂತದಲ್ಲೇ ಅಲ್ಲಿ ನಾವು ಕಾಣಬಹುದಾಗಿದೆ. ಹೀಗೆ ಭಗವಂತನ ಸಗುಣತ್ವ ನಿರ್ಗುಣತ್ವ, ಅನಂತರದಲ್ಲಿ ಸಾಕಾರತ್ವ ಮತ್ತು ನಿರಾಕಾರತ್ವ, ಅದೇ ಥರ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಯವಗಳಿಲ್ಲ ಅನ್ನತಕ್ಕಂತಹ ಮಾತಿಗೂ ಅಭಿಪ್ರಾಯ ಪ್ರಾಕೃತ ದೇಹ ಭಗವಂತನಿಗೆ ಇಲ್ಲ ಅಂತ ಅರ್ಥವೇ ಹೊರತಾಗಿ ಅವನಿಗೆ ಆಕಾರವೇ ಇಲ್ಲ ಅನ್ನತಕ್ಕಂಥದ್ದು ಅದು ಸರಿಯಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಬಹಳ ಸುಂದರವಾದ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಯಾಕೆ ವೇದಗಳು ಸರಿಯಾಗಿ ಭಗವಂತನ ಬಗ್ಗೆ ಸ್ಪಷ್ಟವಾಗಿ ಹಾಗೆ ಹೇಳೋದಿಲ್ಲ? ಒಂದು ಕಡೆ ಭಗವಂತನನ್ನು ನಿರ್ಗುಣ ಅಂತ ಹೇಳಿಬಿಟ್ಟು ಭಗವಂತ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಅನ್ನುವ ಅರ್ಥವನ್ನು ಅವು ಹೊರಹೊಮ್ಮಿಸ್ತವೆ. ನೇರವಾಗಿ ಎಲ್ಲ ಕಡೆ ಭಗವಂತ ಜ್ಞಾನಾನಂದಾದಿ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಬಹುದಾಗಿತ್ತಲ್ಲ ಅಂತಂದರೆ ಅದಕ್ಕೆ ವಾದಿರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹ್ರೀಮತ್ಯ ಮಮ ಸಂಕೋಚ ಗಮನಂ ನೈವ ನಿಷಿದ್ಯತೆ ಅಂತ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ. ನೋಡಿ, ವೇದಗಳಿಗೆ ಅಭಿಮಾನಿ ದೇವತೆ ಯಾರು? ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಆ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನೇ ಆ ಲಕ್ಷ್ಮೀದೇವಿಯ ಪತಿಯಾಗಿದ್ದಾನೆ. ಹಾಗಾದರೆ ಆ ವೇದಗಳ ಮೂಲಕವಾಗಿ ತದಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ ತನ್ನ ಪತಿಯಾದ ಭಗವಂತನನ್ನು ವರ್ಣನೆ ಮಾಡಬೇಕಾದರೆ ಆವಾಗ ಗಂಡನ ಬಗ್ಗೆ ಹೇಳುವಾಗ ಅವಳಿಗೆ ಸಹಜವಾಗಿ ಸ್ತ್ರೀ ಸಹಜ ಬುದ್ಧಿಯಿಂದ ಅವಳಿಗೆ ಸಂಕೋಚ ಎಂಬತಕ್ಕಂಥದ್ದು ಬರ್ತಾ ಇರುತ್ತೆ.